ಕ್ರೀಡೆ ಸೇರಿದಂತೆ ನಾನಾ ಕ್ಷೇತ್ರಗಳಲ್ಲಿ ಸಾಧಕರು ದಾಖಲೆ ನಿರ್ಮಿಸಿರುವುದು ಸಹಜ. ಆದರೆ ಇಲ್ಲೊಬ್ಬ ರೈತ ಬೇಸಿಗೆಯ ಸುಡು ಬಿಸಿಲಿನಲ್ಲೂ ಅತಿ ಹೆಚ್ಚು ರಾಗಿ ಬೆಳೆದು ದಾಖಲೆ ನಿರ್ಮಿಸುವ ಮೂಲಕ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಚಳ್ಳಕೆರೆ ತಾಲೂಕಿನ ದೇವರಮರಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಂಬೇರಹಳ್ಳಿ ಗ್ರಾಮದ ನಿವೃತ್ತ ಅಧಿಕಾರಿ ಹಾಗೂ ಪ್ರಗತಿಪರ ರೈತ ಕೆ. ಚಿಕ್ಕಣ್ಣ ಅವರು ಸಾವಯವ ಕೃಷಿ ಪದ್ಧತಿಯಲ್ಲಿ 6 ಎಕರೆ ನೀರಾವರಿ ಜಮೀನಿನಲ್ಲಿ ಬರೋಬ್ಬರಿ 134 ಕ್ವಿಂಟಲ್ ರಾಗಿ ಇಳುವರಿ ಪಡೆದು ಗಮನ ಸೆಳೆದಿದ್ದಾರೆ. ರಾಗಿ ಬೆಳೆಗೆ ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ ಔಷಧಿಗಳನ್ನು ಬಳಸದೆ 40 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಿರುವುದು ವಿಶೇಷ. ಮನೆಯಲ್ಲೇ ದನ ಎಮ್ಮೆಗಳನ್ನು ಸಾಕುತ್ತಿರುವುದರಿಂದ ಸಾಕಷ್ಟು ಸಗಣಿ ಗೊಬ್ಬರ ಲಭ್ಯವಾಗಿದ್ದು ಅದನ್ನೇ ಬಳಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿದ್ದಾರೆ. ರಾಗಿ ಬೆಳೆಯುವ ಮೊದಲು ಇದೇ 6 ಎಕರೆಯಲ್ಲಿ ಹೊಂಗೆ ಸೊಪ್ಪು ತುಳಿದು 180 ಚೀಲ ಭತ್ತ ಬೆಳೆದಿದ್ರು. ಬಳಿಕ ಕೂಳೆಗೆ ರಾಗಿ ನಾಟಿ ಮಾಡಲಾಗಿದ್ದು ಹೊಂಗೆ ಸೊಪ್ಪು ಹಾಗೂ ಸಗಣಿ ಗೊಬ್ಬರದಿಂದ ಭೂಮಿ ಇನ್ನಷ್ಟು ಫಲವತ್ತಾಗಿ ಎಕರೆಗೆ ಸುಮಾರು 20 ಕ್ವಿಂಟಲ್ ರಾಗಿ ಇಳುವರಿ ಬಂದಿದೆ. ಹೈದರಾಬಾದ್ನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧನೆ ನಡೆಸಿರುವ MR 13 ತಳಿಯ ಕೆಂಪು ರಾಗಿಯನ್ನು ಆಂಧ್ರಪ್ರದೇಶದ ಕುಂದುರ್ಪಿಯ ಕುಸುಮಗಿರಿ ರೈತ ಉತ್ಪಾದಕ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ತಂದು ಪ್ರಕೃತಿ ಕೃಷಿ ವಿಧಾನದಲ್ಲಿ ನಾಟಿ ಮಾಡಿದ್ದು ಭರ್ಜರಿ ಫಲಿತಾಂಶ ದೊರೆತಿದೆ. ಈ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯವರು ರೈತ ಕೆ. ಚಿಕ್ಕಣ್ಣ ಅವರಿಗೆ ಬುಧವಾರ ಹೈದರಾಬಾದ್ನಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಿದ್ದಾರೆ. ಇದೇ ವೇಳೆ ರಾಗಿ ಬೆಳೆ ಜೊತೆಗೆ ಸುಮಾರು 8 ಲೋಡ್ ಪೌಷ್ಟಿಕ ರಾಗಿ ಮೇವು ಸಹ ಲಭ್ಯವಾಗಿದ್ದು ಮನೆಯಲ್ಲಿರುವ ಸುಮಾರು 60 ಜಾನುವಾರುಗಳಿಗೆ ಸಮೃದ್ಧ ಮೇವು ಒದಗಿದೆ. ಕುರಿಗಾರರು ಈ ಮೇವನ್ನು 1.75 ಲಕ್ಷ ರುಗೆ ಖರೀದಿಸಲು ಮುಂದಾದರೂ ಜಾನುವಾರುಗಳಿಗೆ ಅಗತ್ಯವಿರುವುದರಿಂದ ಮಾರಾಟ ಮಾಡಿಲ್ಲ ಎಂದು ರೈತ ಚಿಕ್ಕಣ್ಣ ತಿಳಿಸಿದ್ದಾರೆ. ಪ್ರಸ್ತುತ ಮಂಡ್ಯದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಪ್ಪು ರಾಗಿಗೆ ಪರ್ಯಾಯವಾಗಿ ಕೆಂಪು ಹಾಗೂ ಬಿಳಿ ರಾಗಿಯ ಹೊಸ ತಳಿಗಳ ಕುರಿತು ಸಂಶೋಧನೆ ನಡೆಯುತ್ತಿದ್ದು ಉತ್ತಮ ಇಳುವರಿ ನೀಡುವ ತಳಿಯನ್ನು ರೈತರಿಗೆ ಪರಿಚಯಿಸಲಾಗುತ್ತಿದೆ. ಕೊಟ್ಟಿಗೆ ಗೊಬ್ಬರ ಮತ್ತು ಪ್ರಕೃತಿ ಕೃಷಿ ವಿಧಾನದಿಂದಲೇ ಇಷ್ಟು ಉತ್ತಮ ರಾಗಿ ಇಳುವರಿ ಪಡೆಯಲು ಸಾಧ್ಯವಾಗಿದೆ ಎಂದು ನಿವೃತ್ತ ಅಧಿಕಾರಿ ಹಾಗೂ ಪ್ರಗತಿಪರ ರೈತ ಕೆ. ಚಿಕ್ಕಣ್ಣ ಸಂತಸ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಕಾಯಮ ಸಿಗುತ್ತಾ? ಎಲ್ಲ ಕೆಲಸಕ್ಕೂ ನಿಮ್ಮನೆ ಕೆಲಸಕ್ಕೂ ಬತ್ತಿ ಒಟ್ಟಾರೆ ನಮ್ಗೊಂದು ದಾರಿ ಜೀವನಕ್ಕೊಂದು ದಾರಿ ಯಾತ ಅನ್ನಿಸ್ತೈತಿ. ಯಾತ ನಮ್ಮನ್ನೇ ನಳ ಕುಂಡ್ಸಂಗದಾರ ಅವರು ನೋಡಿ ಬಿಸ್ಲಾಗ ಹಾಕಿದಾರ ತಂದು. ಇವತ್ತು ಇಲ್ಲಿ ಬಂದೆಲ್ಲ ಕೆಲಸ ಮಾಡ್ತಾರಲ್ಲ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ನಮ್ಗೆ ಜೀವನ ಮಾಡಿಸ್ತೈತಿ ಅಂತ ಕೆಲಸ ಯಾವತ್ತಿಗೂ ಕೆಲಸ ಸಿಗ. ನಿಮ್ಮ ಹೆಸರು? ಕೆಲ್ಸಮ್ಮ. ಯಾವೂರು? ದೇವ್ರ ಮರ್ಕುಂಟೆ. ಕೆಲಸ ಮೆಕ್ಕೆಜೋಳ ರಾಗಿ ಗದ್ದೆ ನಾಟಿ ಮಾಡೋದು ಎಲ್ಲ ನಾವೇ ಮಾಡ್ತೀವಿ. ಅವರು ನಮಗೆ ಕೆಲಸ ಕೊಡ್ತಾರೆ, ನಾವು ಅವ್ರ ಕೆಲಸ ಮಾಡ್ತೀವಿ. ಸಿಕ್ಕಂಗಾಗುತ್ತೆ. ನಾವು ಡೈಲಿ 15 ಜನ 12 ಜನ 20 ಜನ ಇರ್ತೀವಿ. ಸಾಕಾಗುತ್ತೆ. ನಿಮ್ಮ ಹೆಸರು? ಅಕ್ಕಮ್ಮ. ಆಯ್ತು.